ಕಂಪನ ಮಾಡುವಾಗ ನೋಡ್ ಹಾಗೂ ಆ್ಯಂಟಿನೋಡ್ಗಳನ್ನು ಉಂಟು ಮಾಡುವ ಈ ಪ್ರಯೋಗ ಮಾಡಲು ಬಹು ಸುಲಭ. ಇದಕ್ಕಾಗಿ ಆಟಿಕೆಯ ಚಿಕ್ಕ ಮೋಟರು, 1.5 ವೋಲ್ಟ್ ಬ್ಯಾಟ್ರಿ ಸೆಲ್ಲು, ಒಂದು ನಟ್ಟು, ಚಿಕ್ಕ ರಾಟೆ ಹಾಗೂ 40 ಸೆಂಟಿಮೀಟರ್ ಉದ್ದದ ಬಣ್ಣದ ದಾರ ಬೇಕಾಗುವು. ಇದು ಆಟಿಕೆಯ ಮೋಟರು. ಇದು ಪ್ಲಾಸ್ಟಿಕ್ದ ಚಿಕ್ಕ ರಾಟಿ. ಪುಲ್ಲಿಯಂತೆ ಇದು ಕೆಲಸ ಮಾಡುವುದು. ಇದನ್ನು ದಾರದ ಒಂದು ತುದಿಗೆ ಕಟ್ಟಿ ಹಾಗೂ ಇನ್ನೊಂದು ತುದಿಗೆ ನಟ್ಟನ್ನು ಕಟ್ಟಿ ಮೋಟರದ ಶಾಫ್ಟದಿಂದ ಮೇಲೆ ಪುಲ್ಲಿಯನ್ನು ಬಿಗಿಯಾಗಿ ಕೂಡಿಸಿ, ಎರಡೂ ಬದಿಗೂ ಜಿಗುಟು ಇರುವ ಟೇಪನ್ನು ತೆಗೆದುಕೊಂಡು ಅದರ ಮೇಲೆ ಮೋಟರ್ ಹಾಗೂ ಬ್ಯಾಟರಿ ಸೆಲ್ಲನ್ನು ಅಂಟಿಸಿ, ಅದರ ಮೇಲೆ ರಬ್ಬರ್ ಬ್ಯಾಂಡ್ದಿಂದ ಸುತ್ತು ಹಾಕಿ ಗಟ್ಟಿ ಮಾಡಿ ಅದನ್ನು ಬಿಗಿಯಾಗಿ ಕೂಡಿಸಿ. ಈಗ ಬ್ಯಾಟ್ರಿ ಹಾಗೂ ಮೋಟರ್ಗಳನ್ನು ಗಟ್ಟಿಯಾಗಿ ಕೂಡಿಸಿದೆ. ಮೋಟರ್ನ ತಂತಿಗಳನ್ನು ಬ್ಯಾಟ್ರಿಗೆ ಜೋಡಿಸಬಹುದು. ಇದನ್ನು ಮೇಲೆ ಹಿಡಿದು ತಂತಿಯ ಋಣಬದಿಗೆ ತಟ್ಟಿಸಿದಾಗ ಮೋಟರು ತಿರುಗತೊಡಗುವುದು. ಮೋಟರು ತಿರುಗಿದಂತೆ ಒಂದು ಅಂದವಾದ ಕಂಪನಗಳನ್ನು ನೀವು ನೋಡಬಹುದು. ಗಂಟಿದ್ದ ಭಾಗ ಆ್ಯಂಟಿನೋಡು ಹಾಗೂ ಉಬ್ಬಿದ ಭಾಗ ನೋಡನ್ನು ಎಂದು ಕರೆಯುವರು. ಇದನ್ನು ಸರಿಯಾಗಿ ನಿರೀಕ್ಷಿಸಿ. ದಾರಕ್ಕೆ ಕಟ್ಟಿದ ತೂಕ ಹಾಗೂ ಮೋಟರ್ನ ವೇಗದ ಮೇರೆಗೆ ಈ ಕಂಪನಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಉಂಟಾಗುವುದು. ಕಂಪನವಾದಾಗ ಏನಾಗುತ್ತದೆ ಎಂಬುದನ್ನು ನೀವು ಇಲ್ಲಿ ಕಾಣಬಹುದು.